ಬಾಗಲಕೋಟೆ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ಗೆ ಟಿಕೆಟ್ಗೆ ಭಾರಿ ಪೈಪೋಟಿ ನಡೀತಾ ಇದೆ. ಮಾಜಿ ಶಾಸಕ ಆನಂದ ನ್ಯಾಮಗೌಡಗೆ ಹೈಕಮಾಂಡ್ ಬುಲಾವ್ ಹೋಗಿದೆ. ದೆಹಲಿಗೆ ಬರುವಂತೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಚನೆ. ಬಾಗಲಕೋಟೆ ಕ್ಷೇತ್ರದಿಂದ ಕಣಕ್ಕಿಳಿಯುವಂತೆ ಸೂಚನೆ. ಈ ಬಗ್ಗೆ ಹೈಕಮಾಂಡ್ ಬಳಿ ಕಾಲಾವಕಾಶ ಕೇಳಿದ್ದಾರಂತೆ ಆನಂದ ನ್ಯಾಮಗೌಡ. ದೆಹಲಿಯಲ್ಲಿ ಕಾಂಗ್ರೆಸ್ ವರಿಷ್ಠರನ್ನ ಭೇಟಿ ಮಾಡಿದ್ದಾರೆ ಆನಂದ ನ್ಯಾಮಗೌಡ. ಬಾಗಲಕೋಟೆಯ ಚಿತ್ರಣ ನೋಡೋದಾದ್ರೆ ಆ ಕ್ಷೇತ್ರದಲ್ಲಿ ಗಾಣಿಗ ಸಮುದಾಯವೇ ನಿರ್ಣಾಯಕ. ಆನಂದ ನ್ಯಾಮಗೌಡ ಕೂಡ ಗಾಣಿಗ ಸಮುದಾಯಕ್ಕೆ ಸೇರಿರೋರು. ಬಿಜೆಪಿಯ ಸಂಸದ ಪಿಸಿ ಗದ್ದಿಗೌಡರು ಕೂಡ ಗಾಣಿಗ ಸಮುದಾಯದವರೇ. ಬಿಜೆಪಿಯಿಂದ ಪಿಸಿ ಗದ್ದಿಗೌಡ ಅವರಿಗೆ ಮತ್ತೆ ಟಿಕೆಟ್ ಸಿಗೋ ಸಾಧ್ಯತೆ ಇದೆ. ಹಾಗಾಗಿ ಅದೇ ಸಮುದಾಯದ ನ್ಯಾಮಗೌಡ ಅವರನ್ನ ಕಣಕ್ಕಿಳಿಸುವ ಚಿಂತನೆ ಕಾಂಗ್ರೆಸ್ನದ್ದು. ಜಮಖಂಡಿ ಕ್ಷೇತ್ರದ ಮಾಜಿ ಶಾಸಕರಾಗಿರುವ ಆನಂದ ನ್ಯಾಮಗೌಡ ಅವರಿಗೆ ಗಾಣಿಗ ಸಮುದಾಯಕ್ಕೆ ಸೇರಿರುವಂತಹ ಆನಂದ್ ಅವರನ್ನ ಕಣಕ್ಕಿಳಿಸೋದಕ್ಕೆ ಈಗ ಚಿಂತನೆ ಆಗ್ತಾ ಇದೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಲ್ಲಿಕಾರ್ಜುನ್ ಈಗ ಸಂಪರ್ಕದಲ್ಲಿದ್ದಾರೆ. ಮಲ್ಲಿಕಾರ್ಜುನ್, ಈಗ ಮಾಜಿ ಕಾಂಗ್ರೆಸ್ ಶಾಸಕ ಆನಂದ ನ್ಯಾಮಗೌಡ ಅವರಿಗೆ ಟಿಕೆಟ್ ಕೊಡುವಂತಹ ಚಿಂತನೆ ಏನು ಕಾಂಗ್ರೆಸ್ ಮಾಡ್ತಾ ಇದೆ? ಏನು ಲೆಕ್ಕಾಚಾರ ಹಾಕ್ತಾ ಇದೆ? ಕ್ಷೇತ್ರದಲ್ಲಿ ಹೇಗಿದೆ ಪರಿಸ್ಥಿತಿ? ಪ್ರತಿಮಾ, ಏನೊಂದು ಬಾಗಲಕೋಟೆ ಜಿಲ್ಲೆಯ ಒಂದು ಲೋಕಸಭಾ ಮತಕ್ಷೇತ್ರದ ಚುನಾವಣೆ ಅಂತ ಬಂದಾಗ ಸಂದರ್ಭದಲ್ಲಿ ಇಲ್ಲಿ ಜಾತ್ರೆ ರಾಜಕಾರಣ ಬಹಳಷ್ಟು ಪ್ರಾಮುಖ್ಯತೆಯನ್ನ ಪಡೆಯುತ್ತೆ. ಯಾಕಂದ್ರೆ ವಿವಿಧ ಪಂಗಡಗಳ ಏನೊಂದು ಜನರ ಸಂಖ್ಯೆ ಇದ್ರೂ ಕೂಡ ಏನಂತಾರೆ, ಇವತ್ತಿನ ದಿವಸ ಏನೋ ಒಂದು ಹಾಲಿ ಸಂಸದ ಆಗಿರ್ತಕ್ಕಂಥ ಪಿಸಿ ಗದ್ದಿಗೌಡರು ಬಿಜೆಪಿಯಿಂದ ಏನ್ ಆಯ್ಕೆ ಆಗಿದ್ರು, ಅವರು ಕೂಡ ಏನಂತಾರೆ ಗಾಣಿಗ ಸಮುದಾಯಕ್ಕೆ ಸೇರಿದಂತವ್ರು. ಮತ್ತು ಈ ಬಾರಿಯೂ ಕೂಡ ಅವರಿಗೆ ಕೊಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರ ಎಲ್ಲೋ ಒಂದ್ ಕಡೆ ಬಿಜೆಪಿಯಲ್ಲಿ ಕೇಳಿ ಬರ್ತಿರುವ ಬೆನ್ನಲ್ಲೇ ಇವತ್ತಿನ ದಿವಸ ಬಾಗಲಕೋಟೆ ಜಿಲ್ಲೆ ಕಾಂಗ್ರೆಸ್ ಪಾಳಯದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಇದ್ರೂ ಕೂಡ ಏನು ಅಂತಂದ್ರೆ ಮಾಜಿ ಶಾಸಕರಾಗಿರ್ತಕ್ಕಂಥ ಜಮಖಂಡಿಯ ಮಾಜಿ ಶಾಸಕರಾಗಿರ್ತಕ್ಕಂಥ ಆನಂದ್ ನ್ಯಾಮಗೌಡ ಅವರನ್ನ ಕಣಕ್ಕೆ ಇಳಿಸಬೇಕು. ಅಂದ್ರೆ ಆ ಒಂದು ಜಾತಿ ಲೆಕ್ಕಾಚಾರದಲ್ಲೇ ಏನಂತಂದ್ರೆ ಬಿಜೆಪಿಗೆ ಪ್ರತಿಸ್ಪರ್ಧಿ ಆಗ್ಬೇಕು ಅನ್ನೋ ಒಂದು ಲೆಕ್ಕಾಚಾರ ಇಟ್ಕೊಂಡು ಇವತ್ತಿನ ದಿವಸ ಏನಂತಂದ್ರೆ ಅವರನ್ನ ದೆಹಲಿಗೆ ಬುಲಾವ್ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಆನಂದ್ ನ್ಯಾಮಗೌಡ ಅವರು ಈಗಾಗಲೇ ದೆಹಲಿಗೆ ಹೋಗಿರುವಂತದ್ದು. ಆದ್ರೆ ಎಲ್ಲೋ ಒಂದ್ ಕಡೆ ಆ ಒಂದು ಹೈಕಮಾಂಡ್ ಇಂದ ಅವರಿಗೆ ಹೇಳಿದ ಸಂದರ್ಭದಲ್ಲಿಯೂ ಕೂಡ ಸಂಪೂರ್ಣವಾಗಿ ಏನಂತಂದ್ರೆ ಇವರು ಕೂಡ ಇನ್ನು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಆನಂದ್ ನ್ಯಾಮಗೌಡ. ಆದ್ರೆ ಕಾಲಾವಕಾಶ ಕೇಳಿರುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯವಾಗಿರುವಂತದ್ದು. ಒಂದೊಮ್ಮೆ ಅವರೇ ಆದಂತ ಸಂದರ್ಭದಲ್ಲಿ ಏನೊಂದು ಬಾಗಲಕೋಟೆ ಜಿಲ್ಲೆಯ ಏನೊಂದು ಲೋಕಸಭಾ ಮತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಮತಗಳು ಇರ್ತದೆ, ಅಲ್ಲಿ ಪ್ರಮುಖ ನಿರ್ಣಾಯಕ ಆಗಲಿದೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ತಮ್ಮ ಮಾಹಿತಿಗೆ. ದೆಹಲಿಗೆ ಬರುವಂತೆ ಈಗ ಆನಂದ್ ನ್ಯಾಮಗೌಡ ಅವರಿಗೆ ಬುಲಾವ್ ಹೋಗಿದೆ. ಬಾಗಲಕೋಟೆ ಕ್ಷೇತ್ರದಿಂದ ಕಣಕ್ಕಿಳಿಯುವಂತೆ ಸೂಚನೆ ಬರಲಿದೆ. ಆದರೆ ಇನ್ನೂ ಕೂಡ ಒಪ್ಪಿಗೆಯನ್ನ ಕೊಟ್ಟಿಲ್ಲ. ಸಮಯಾವಕಾಶವನ್ನ ಕೇಳಿದ್ದಾರೆ ನ್ಯಾಮಗೌಡ ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಅವರು ಗಾಣಿಗ ಸಮುದಾಯಕ್ಕೆ ಸೇರಿದವರು. ಗಾಣಿಗ ಸಮುದಾಯದ ಮತಗಳೇ ನಿರ್ಣಾಯಕ ಆಗುತ್ತೆ ಈ ಕ್ಷೇತ್ರದಲ್ಲಿ. ಜೊತೆಗೆ ಈಗಾಗಲೇ ಬಿಜೆಪಿಯಿಂದ ಪಿಸಿ ಗದ್ದಿಗೌಡ ಅವರಿಗೆ ಮತ್ತೆ ಟಿಕೆಟ್ ಸಿಗುವಂತಹ ಸಾಧ್ಯತೆ ಇರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಪೈಪೋಟಿಯನ್ನ ಕೊಡೋದಕ್ಕಾಗಿ ಆನಂದ್ ನ್ಯಾಮಗೌಡ ಅವರನ್ನ ಕಣಕ್ಕಿಳಿಸುವಂತಹ ಚಿಂತನೆ ಕಾಂಗ್ರೆಸ್ ಹೈಕಮಾಂಡ್ನದ್ದು. ಈಗ ದೆಹಲಿಗೆ ಬುಲಾವ್ ಹೋಗಿರುವ ಹಿನ್ನೆಲೆ ಏನ್ ಚರ್ಚೆ ಆಗತ್ತೆ, ಏನ್ ನಿರ್ಣಯ ಆಗತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.